ನಮಸ್ಕಾರ ರೀ ಎಲ್ಲರಿಗೂ. ಇವತ್ತು ಪಕ್ಕಾ ಹುಬ್ಬಳ್ಳಿ ಗಿರ್ಮಿಟ್ ಮಾಡತ್ತಾನೆ ನೋಡ್ರಿ. ಹುಬ್ಬಳ್ಳಿ ಬಸ್ ಸ್ಟ್ಯಾಂಡ್ ಅಕ್ಕಪಕ್ಕ ಸಿಗೋಂಥ ಗಿರ್ಮಿಟ್ ಮನೆಯೊಳಗೆ ರೆಡಿ ಆಗ್ತದೆ ನೋಡ್ರಿ. ಎಲ್ಲ ರೆಡಿ ಮಾಡಿ ಇಟ್ಕೊಂಡೀನಿ. ಇವಾಗ ಒಂದು ಕಡಾಯಿ ಇಟ್ಕೊಂಡು ಒಂದು ಸಣ್ಣ ಬಟ್ಲೆ ಒಂದು ಒಂದು 5-6 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡು ಶೇಂಗಾನ ಮೊದಲು ಫ್ರೈ ಮಾಡ್ಕೋತಾನೆ. ಫ್ರೈ ಮಾಡಿ ತೆಗೆದಿಟ್ಕೊತಾನೆ ಸೈಡ್ಗೆ. ಆಮೇಲೆ ಜೀರಿಗೆ ಸಾಸಿವೆ ಹಾಕ್ತಾನೆ, ಚಟ್ಗೊಡ್ಲಿ, ಕರಿಬೇ, ಹಸಿ ಮೆಣಸಿನ್ಕಾಯಿ ಸಣ್ಣಗೆ ಹೆಚ್ಚಿದ ಒಂದು 4 ಕರಿಬೇ. ಇಲ್ಲಿ 4 ಜನಕ್ಕೆ ಮಾಡಕತ್ತಾನೆ, 4 ಪ್ಲೇಟ್ ಮಾಡಕತ್ತಾನೆ ನಾನು. ಆನಂತರ ಈ ಕರಿಬೇ ಮೆಣಸಿನ್ಕಾಯಿ ಹಾಕಿಂದ ಇಡೀ 2 ಮೆಣಸಿನ್ಕಾಯಿ ಹಾಕೀನಿ. ಯಾಕೆ ಹಾಕೀನಿ ಅಂದರೆ ಈ ಥರ ಫ್ರೈ ಮಾಡಿ ಸೈಡಿಗೆ ಇಟ್ಕೊಂಡು ಎಷ್ಟು ಮೆಣಸಿನ್ಕಾಯಿ ಒಗ್ಗರಣೆಗೆ ಹಾಕಿರು ಈ ಸೈಡ್ ಸಪ್ರೇಟ್ ಮೆಣಸಿನ್ಕಾಯಿ ಗಿರ್ಮಿಟ್ ತಿನ್ನೋ ಮುಂದೆ ಏನು ರುಚಿ ಕೊಡ್ತಾವಂತೀರಿ ನೀವು, ಬೇಕೇ ಬೇಕಿವು. ತೆಗೆದಿಟ್ಕೊಂಡು ಫ್ರೈ ಮಾಡಿ ಬ್ಲ್ಯಾಕ್ ಸ್ಪಾಟ್ ಬರ್ಬೇಕು ಮ್ಯಾಲೆಲ್ಲ, ಚಲೋ ಫ್ರೈ ಆಗಬೇಕು. ಇವಾಗ ಒಂದು 4 ಈರುಳ್ಳಿನ ಮೀಡಿಯಮ್ ಸೈಜ್ ಹೆಚ್ಚಿಟ್ಕೊಂಡೀನಿ. ಅರ್ಧ ಇಲ್ಲೇ ಹಾಕ್ತೀನಿ, ಅರ್ಧ ಆಮೇಲೆ ಹಸಿವು ಹಾಕಕ್ಕೆ ತೆಗೆದಿಟ್ಕೊಂಡೀನಿ. ಹಸಿ ಸ್ಮೆಲ್ ಹೋಗಲಿ, ಚೆಂದಾಗಿ ಫ್ರೈ ಆಗಲಿ, ಮೀಡಿಯಮ್ ಉರಿ ಇರಲಿ. ಒಂದು ಟೊಮೆಟೊ ಹಣ್ಣು ಹಾಕೀನಿ, ಚಿಕ್ಕದು ಹಣ್ಣಾಗಿದ್ದು. ಇದು ಚೆಂದಾಗಿ ಫ್ರೈ ಆಗಿಂದ ಸಣ್ಣ ಮಾಡೋಣ ಉರಿನ. ನಮ್ಮ ಗಿರ್ಮಿಟ್, ಹುಬ್ಬಳ್ಳಿ ಗಿರ್ಮಿಟ್ ನೆನಪಾದಾಗ, ಹುಬ್ಬಳ್ಳಿ ಶೈಲಿಯೊಳಗೆ, ಹುಬ್ಬಳ್ಳಿ ಸ್ಟೈಲ್ ಗಿರ್ಮಿಟ್ ತಿನ್ನಬೇಕು ಅನ್ನಿಸ್ದಾಗ ನಾವು ಮನೆಯೊಳಗೆ ಮಾಡ್ಕೋತೀವಿ ನೋಡ್ರಿ. ಯಾಕಂದ್ರೆ ಹುಬ್ಬಳ್ಳಿಯಿಂದ ನಾವು ದೂರ ಅದೇವಿ. ನಾವು ಹುಬ್ಬಳ್ಳಿ ಧಾರವಾಡದವ್ರ ದೂರ ಇರೋದ್ರಿಂದ ನಾವು ಮನೆಯೊಳಗೆ ಮಾಡ್ಕೋತೀವಿ, ಹೋದಾಗ ಅಲ್ಲೇ ತಿಂತೇವೆ. ಈಗ ಹುಣಸೆ ರಸ, 1 ಲಿಂಬೆ ಹಣ್ಣಿನ ಗಾತ್ರದಷ್ಟು ಹುಣಸೆ ರಸ ಹಾಕಿದೆ. ಅದಕ್ಕೆ ತಕ್ಕಂಗೆ ಬೆಲ್ಲ ಹಾಕಬೇಕು. ಒಂದು 2 ಟೇಬಲ್ ಸ್ಪೂನು, ಸಣ್ಣ ಸ್ಪೂನ್ಲೆ 4 ಹಾಕೀನಿ, ಟೇಬಲ್ ಸ್ಪೂನ್ಲೆ 2 ಆಗ್ತದೆ. ಹುಳಿಗೆ ತಕ್ಕಂಗೆ ಬೆಲ್ಲ ಹಾಕಬೇಕು. ಇದು ಚೆಂದ ಕುದಿಬೇಕು. ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿನ ಹಾಕಿರಬೇಕು. ಉಪ್ಪು ಅರಿಶಿನ ಮೊದಲೇ ಹಾಕೀನಿ. ಸಾಕು ನೋಡ್ರಿ ಕುದಿಯೋದಿದು, ಚೆಂದ ಕುದ್ದೈತಿ. ಇವಾಗ ಫ್ರೈ ಮಾಡಿ ಇಟ್ಕೊಂಡಂಥ ಶೇಂಗಾ ಕಾಳು ಹಾಕೋಣ, ಇದ್ರಾಗ ಮಿಕ್ಸ್ ಮಾಡೋಣ. ಇಷ್ಟು ಮಾಡಿ ಸೈಡಿಗೆ ಇಟ್ಕೊಳ್ಳೋಣ. ಇಲ್ಲೊಂದು ರೌಂಡ್ ಆಕಾರದ ಒಂದು ಗುಂಡಿ ತೊಗೊಂಡೇನಿ ನೋಡ್ರಿ ನಾನು. ಈ ಥರ ಗುಂಡಿ ಪಾತ್ರೆನ ಬೇಕದಕ್ಕೆ. ಯಾಕಂದ್ರೆ ಅದ್ರಾಗ ಮಂಡಕ್ಕಿ ಹಾಕಿ ಒಗ್ಗರಣೆ ಹಾಕಿ ಗರ್ರ ಅಂತ ತಿರುಗಿಸ್ಬಿಟ್ರೆ ಸರಿ ಆಕತಿ ತಿರುಗಿಸೋಕೆ. ಅದಕ್ಕೆ ಇಂಥವೇ ತೊಗೊಳೋದು ಪಾತ್ರೆಗಳನ್ನು. ಇದನ್ನು ಇದ್ರೊಳಗೆ ಹಾಕಿ ಒಗ್ಗರಣೆ ಹಾಕಿ ಮಂಡಕ್ಕಿ ಹಾಕಿ ಗಿರ 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 ತಿರುಗಿಸೋದಕ್ಕೆ ಇದಕ್ಕೆ ಗಿರ್ಮಿಟ್ ಅಂತ ಹೆಸರು. ಏನು ರುಚಿಯಾಗಿರ್ತಾವಂತೀರಿ ನೀವು, ಯಾರೂ ಇಷ್ಟಪಡಲಿಲ್ದಾರೇ ಇಲ್ಲ, ಭಾಳ ಇಷ್ಟಪಡ್ತಾರೆ ಅವನು, ಮಕ್ಕಳಿಂದ ದೊಡ್ಡವ್ರವ್ರಿಗೆ ನೋಡ್ರಿ. ಇದಕ್ಕೆ ಎಷ್ಟು ಬೇಕೋ ಅಷ್ಟು ಒಗ್ಗರಣೆ ಹಾಕಿ ಗಿರ್ರ ಅನಿಸಿ ಪ್ಲೇಟಿಗೆ ಹಾಕಿ ಸರ್ವ್ ಮಾಡಿ ತೋರಿಸ್ತಾನೆ. ಇವನು ಒಂದೇ ಸಲ ಕಲಿಸಿಡುವಂಗಿಲ್ಲ ಗಿರ್ಮಿಟ್ಟು. ಒಗ್ಗರಣೆ ಮಾಡಿ ರೆಡಿ ಇಟ್ಕೋಬೇಕು, ಒಂದೊಂದು ಪ್ಲೇಟ್ ಕಲಿಸಿಕೊಡ್ಬೇಕು ನೋಡ್ರಿ. ಯಾರೆಲ್ಲ ವಿಡಿಯೋ ನೋಡ್ತೀರಿ, ಇಷ್ಟ ಆದ್ರೆ ಒಂದು ಲೈಕ್ ಕೊಡಿರಿ. ಹೊಸಬ್ರು ಯಾರಾದರೂ ಚಾನಲ್ಗೆ ವಿಸಿಟ್ ಕೊಟ್ಟಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿರಿ ಅಂತ ತಮ್ಮಲ್ಲಿ ಹಂಬಲ್ ರಿಕ್ವೆಸ್ಟ್ ಮಾಡ್ಕೋತೀನಿ. ಇವಾಗ ಹಾಕಿದ್ದು ಇಂಪಾರ್ಟೆಂಟ್ ಲಾಸ್ಟಿಗೆ ಹಾಕೋದು ಪುಟಾಣಿ ಸಕ್ಕರೆ ಪೌಡ್ರು, ಎರಡೂ ಕೂಡಿ ಪೌಡ್ರ್ ಮಾಡಿಟ್ಕೋಬೇಕು. ಸ್ವಲ್ಪ ಸಕ್ಕರೆ, ಸ್ವಲ್ಪ ಪ್ರಮಾಣ ಬೆಲ್ಲ ಹುಳಿ ಹಾಕೇವಿ, ಸ್ವಲ್ಪ ಅಂದರೆ ಸ್ವಲ್ಪ ಪುಟಾಣಿ ಪೌಡ್ರ್ ಹಾಕ್ಬೇಕು. ಇದಕ್ಕೆ ಚೆಂದಾಗಿ ಕಲಸಬೇಕು. ರೆಡಿ ಹಾಕವು ನೋಡ್ರಿ ನಮ್ಮ ಹುಬ್ಬಳ್ಳಿ ಶೈಲಿಯಲ್ಲಿ ಗಿರ್ಮಿಟ್ಟು. ಇವಾಗ ಇದನ್ನ ಪ್ಲೇಟಿಗೆ ಸರ್ವ್ ಮಾಡಿ ತೋರಿಸ್ತೀನಿ. ಒಂದು ಸಲ ಟ್ರೈ ಮಾಡಿರಿ. ಯಾರಿಗೆ ಗೊತ್ತಿಲ್ಲ ಅವರು, ಗೊತ್ತಿದ್ದವ್ರು ಇದಕ್ಕೂ ಚಲೋನೂ ಮಾಡ್ಬೋದು, ಹೆಂಗಾರು ಮಾಡ್ಬೋದು. ಆದರೆ ಗೊತ್ತಿಲ್ಲದರು, ತಿನ್ಬೇಕನ್ನೋ ಆಸೆ ಇದ್ದರು, ಮಾಡ್ಬೇಕನ್ನೋ ಆಸೆ ಇದ್ದರು ಈ ವಿಧಾನದಾಗ ಟ್ರೈ ಮಾಡಿರಿ, ತಿನ್ನಿರಿ, ಕಮೆಂಟ್ ಹಾಕ್ರಿ ಹೆಂಗೆ ಬಂದಿದ್ದು ಅಂತ ನೋಡಿರಿ. ಈ ಪ್ಲೇಟಿಗೆ ಈಗ ಮಂಡಕ್ಕಿ ಹಾಕ್ಕೊಂಡಿವಲ್ಲ, ಇದಕ್ಕೆ ಹಸಿ ಈರುಳ್ಳಿ ಮೇಲೆ ಹಾಕಬೇಕು, ಟೊಮೆಟೊ ಹಾಕಬೇಕು. ಇವೆಲ್ಲ ಹಾಕಲೇಬೇಕು ಗಿರ್ಮಿಟ್ ಫುಲ್ ಹುಬ್ಬಳ್ಳಿ ರುಚಿ ಬರಬೇಕಂದ್ರೆ. ಈ ಹಸಿ ಈರುಳ್ಳಿ, ಟೊಮೆಟೊ, ಕೊತ್ತಂಬರಿ, ಮಿಕ್ಸರು,
ಎಷ್ಟು ತಿಂದರೂ ಸಾಕು ಅನ್ಸಂಗಿಲ್ಲ ನೋಡ್ರಿ, ಬೇಕು ಅನಿಸ್ತತಿ, ಅಷ್ಟೊಂದು ಟೇಸ್ಟಿಯಾಗಿ ಬಂದವು. ಆಗಲ್ಲ ಫ್ರೈ ಮಾಡ್ಕೊಂಡಿದ್ವಲ್ಲ 2 ಮೆಣಸಿನ್ಕಾಯಿ, ಇದ್ರ ಜೊತೆಗೆ ತಿಂದುಬಿಟ್ರೆ ಏನು ಹೇಳಿರಿ, ಅದ್ಭುತ ರುಚಿ. ಈಗ ನೋಡ್ರಿ, ನಮ್ಮ ಮಂಗಳೂರು ಹುಡುಗಿ ಹುಬ್ಬಳ್ಳಿ ಸ್ಟೈಲ್ನಾಗ ಮಾಡಿದಂತಹ ಗಿರ್ಮಿಟ್ಟನ್ನು ರೆಡಿ ಆಗೈತಿ, ಕೊಡ್ತೇನೆ, ಟೇಸ್ಟ್ ಮಾಡಿ ರುಚಿ ಬಗ್ಗೆ ಹೇಳ್ತಾಳು. ಏನು ಸೂಪರಾಗಿ ಬಂದಾವೆ ನೋಡ್ರಿ. ಇಲ್ಲಿ ನೋಡ್ರಿ, ರಜೆಗೆ ಮಂಗಳೂರು ಹುಡುಗಿ ಬಂದಾಳು, ಸೂಪರಾಗಿ ಅದಾವು ಅಂತ ಹೇಳ್ತಾಳೆ, ಟೇಸ್ಟ್ ಮಾಡಿ. ಇಲ್ಲಿಗೆ ವಿಡಿಯೋ ಮುಗಿಸ್ತೇನೆ, ಮತ್ತೊಂದು ರೆಸಿಪಿಯೊಂದಿಗೆ ಸಿಗ್ತೇನೆ. ನಮಸ್ಕಾರ.